ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ನಿಜವಾಗ್ಲೂ ಮಿಡ್ ನೈಟ್ ಅಲ್ಲಿ ನಾವು ಬಂದಿದ್ದೇ ಒಂದ್ ಮಿರಾಕಲ್ ಅನ್ನಿಸ್ಬೋದು ನಿಜವಾಗ್ಲೂ. ಯಾಕೆಂದ್ರೆ ನಾವ್ ನಿದ್ದೆ ಬೇಡ ಬೋಳಿ ಮಕ್ಳಲ್ಲ, ಆದ್ರೂ ಕರ್ಕೊಂಡ್ ಬಂದಿದ್ದಾರೆ. ಬಾರಪ್ಪ ನೀವ್ ಮಾತಾಡು. ಬಳಿ ಮಗ ಅಂತ ನನ್ಗೆ ಹೇಳ್ಬಿಟ್ಟಾ? ಬ್ರೋ ಫಿಲಮ್ ಅಂತೂ ತುಂಬಾ ಸಖತ್ತಾಗಿದೆ, ಬ್ಲಾಕ್ ಬಸ್ಟರ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಸೊ ಒಂದಂತೂ ನಿಜ ಏನಂದ್ರೆ ಆಕ್ಟಿಂಗ್ ಅಲ್ಲಿ NTR ಅವ್ರನ್ನ ಮೀರ್ಸೋರಿಲ್ಲ. ಅಂದ್ರೆ ಹುಲಿ ಯಾವತ್ತಿದ್ರು ಹುಲಿನೇ ಬ್ರೋ. ನೋಡಿ ಏನಕ್ಕಂದ್ರೆ ಅವ್ರದ್ದು ಯಾವ್ದೇ ಫಿಲಮ್ ನೀವು ತಗೊಂಡ್ ನೋಡಿ, ಪ್ಲಸ್ ಪಾಯಿಂಟ್ ಅಂದ್ರೆ ಅವ್ರ ಆಕ್ಟಿಂಗು. ನೀವು ಇದ್ರಲ್ಲಿ ಅವ್ರ ಮೂರ್ ಫ್ರೇಮ್ ಅಲ್ಲಿ ಮೂರ್ ಕ್ಯಾರೆಕ್ಟರ್ ಅವ್ರು ಆಕ್ಟ್ ಮಾಡಿದರೆ ಒಂದು ಕ್ಷಣದಲ್ಲೂ ಯಾರಿಗೂ ಗೊತ್ತಾಗಲ್ಲ ಅದ್ ಇವ್ರೇನಾ ಅಂತ. ಏನಕ್ಕಂದ್ರೆ ವಿಲನ್ ಶೇಡ್ ಅಲ್ಲಿ ಆಕ್ಟ್ ಮಾಡ್ಲಿ, ಇಲ್ಲ ಎಮೋಷನಲ್ ಆಕ್ಟ್ ಮಾಡ್ಲಿ, ಇಲ್ಲ ರಗಡಲ್ಲಿ ಆಕ್ಟ್ ಮಾಡ್ಲಿ, ಅವ್ರಿಗೆ ಜನರಿಗೆ ಆ ಸೀನ್ಗೆ ಜನಕ್ಕೆ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಅದನ್ನ ಆಕ್ಟ್ ಆಗ್ಬಿಡುತ್ತೆ ಅವ್ರಿಗೆ. ಸೊ ಆ ತರ ಕ್ಯೂರಿಯಾಸಿಟಿಲಿ ಫಿಲಮ್ ತಗೊಂಡೋಗುತ್ತೆ. ಈ ಫಿಲಮ್ ಅಲ್ಲಿ ಇಂಟರ್ವಲ್ ಬ್ಲಾಕ್ ಅಲ್ಲಿ ಒಂದು ಸೀನ್ ಇದೆ ಬ್ರೋ, ಅದು ಟ್ರೈಲರ್ ಅಲ್ಲೂ ತೋರಿಸಿದ್ದಾರೆ. ಸಮುದ್ರದಲ್ಲಿ ರಕ್ತ ಹರಿತಾರೆ, ನಾವ್ ಇವ್ರ ಕತ್ತಿ ಸುಮ್ನೆ ಹಿಂಗೆ ಎತ್ತುತ್ತಾರೆ. ಆ ಫ್ರೇಮ್ ಮಾತ್ರ ಥಿಯೇಟರ್ ಅಲ್ಲಿ ನೀವು ನೋಡಿ ಸಕ್ಕದಾಗಿ ಕಾಣಿಸುತ್ತೆ. ಪರ್ಸನಲಿ ನಂಗದಂತೂ ತುಂಬಾ ಸಕ್ಕದಾಗಿ ಇಷ್ಟ ಆಯ್ತು. ಸೊ ಈ ಫಿಲಮ್ ಅಂತೂ ಪಕ್ಕಾ ಬ್ಲಾಕ್ ಬಸ್ಟರ್ ಆಗೇ ಆಗುತ್ತೆ. 1000 ಕೋಟಿ ಕಲೆಕ್ಷನ್ ಅಂತೂ ಮಿಸ್ ಇಲ್ಲ. ಅವ್ರದ್ದು RRR ಏನ್ ರೆಕಾರ್ಡ್ ಮಾಡಿತ್ತೋ ಅದನ್ನ ಬ್ರೇಕ್ ಮಾಡೋದು NTR ಅವರೇ. ಆಮೇಲೆ ರಾಜಮೌಳಿ ಫಿಲಮ್ ಅಲ್ಲಿ ಆಕ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ಯಾವ್ದು ರಿಲೀಸ್ ಆದ್ರೂ ಅದು ಫ್ಲಾಪ್ ಆಗುತ್ತೆ ಅಥವಾ ನೆಗೆಟಿವ್ ಟಾಕ್ ಬರುತ್ತೆ ಅಂತ ಒಂದು ಬ್ಯಾರಿಯರ್ ಇತ್ತು. ಸೊ ಆ ಬ್ಯಾರಿಯರ್ ನ ಬ್ರೇಕ್ ಮಾಡಿರೋದು NTR ಅವ್ರೇ ಬ್ರೋ. ಏನಕ್ಕಂದ್ರೆ ಅವ್ರನ್ನ ಸುಮ್ನೆ ಒನ್ ಟೇಕ್ ಆಕ್ಟರ್ ಅಂತ ಕರೆದಿಲ್ಲ ಅಥವಾ ಒನ್ ಟೇಕ್ ಡ್ಯಾನ್ಸರ್ ಅಂತ ಕರೆದಿಲ್ಲ. ಸೊ ಅದಂತೂ ಅವ್ರು ಪ್ರೂವ್ ಮಾಡ್ಕೊಂಡಿದ್ದಾರೆ. ಅವ್ರ ಸ್ಟಾಮಿನಾ ಏನು, ಅವ್ರ ಸ್ಟ್ರೆಂತ್ ಏನು ಅಂತ. ದೇವರದಲ್ಲೂ ಯಾರ್ಯಾರು ಫಿಲಮ್ ದೇವರಾಗ ವೆಯ್ಟ್ ಮಾಡ್ತಿರೋ ಬಂದ್ ಫಿಲಮ್ ನೋಡಿ, ನಿಮ್ಗಂತೂ ಪಕ್ಕ ಪೈಸಾ ವಸೂಲ್ ಆಗೇ ಆಗುತ್ತೆ. ಇದಂತೂ ನಾನು ಬರ್ಕೊಡ್ತೀನಿ. ಸೊ ಈ ಫಿಲಮು ಬ್ಲಾಕ್ ಬಸ್ ಅಂತ ಆಲ್ರೆಡಿ ಟಾಕ್ ಆಗ್ಬಿಟ್ಟಿದೆ ಬ್ರೋ. ದೇವರ ಪಾರ್ಟ್ 2ಗೆ ವೆಯ್ಟ್ ಮಾಡ್ತಾ ಇದೀವಿ ಬ್ರೋ, ಅದಂತೂ ಪಕ್ಕ. ಬ್ರೋ 800 ಅಲ್ಲ ಬ್ರೋ, 2000ನೇ ಕೊಟ್ಟು ನೋಡ್ತೀವಿ. ಏನಿಗೆ ಗೊತ್ತಾ, ಅವ್ರೊಂದ್ ಮಾತಂದ್ರು ಒಂದ್ ಸ್ಟೇಜ್ ಮೇಲೆ, ಏನಂತ ಅಂದ್ರೆ ಕರ್ನಾಟಕ ರತ್ನಾಗೆ ಅರ್ಥನೇ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಂತ. ಅದೊಂದ್ ಮಾತ್ ಸಾಕು ಬ್ರೋ, ನಾವು NTR ಅವ್ರನ್ನ ಎಲ್ಲಿಟ್ಟಿದೀವಿ ಅಂತ. ಪುನೀತ್ ರಾಜ್ಕುಮಾರ್ ಅವ್ರನ್ನ ನಾವು ದೇವರ ಸ್ಥಾನದಲ್ಲಿ ಇಟ್ಟಿದೀವಿ. ಇವತ್ತು ದೇವರ ರಿಲೀಸ್ ಆಗೈತೆ, ಅವ್ರ ತಮ್ಮಂದು 800 ರೂಪಾಯಿ ಕೊಟ್ಟು ಹೋಗಲ್ವಾ ಬ್ರೋ ನಾವು? ನೀವೇ ಹೇಳ್ರಿ. ಸಿಂಪಲ್ ವಿಷಯ ಬ್ರೋ ಇದು. ಟಿಕೆಟ್ ವಿಷಯ ಅಲ್ಲ ಬ್ರೋ, ನಮ್ ಮನುಷ್ಯ ಮುಖ್ಯ, ಮನುಷ್ಯತ್ವ ಮುಖ್ಯ ಬ್ರೋ. ಅದು ತೋರಿಸ್ಕೊಟ್ಟಿರೋದು ಪುನೀತ್ ರಾಜ್ಕುಮಾರ್ ಅವರು. ಇವಾಗ NTR ಅವರು. ಪುನೀತ್ ರಾಜ್ಕುಮಾರ್ ಬಿಟ್ರೆ ಅದು NTR ಅವರೇ ಕರ್ನಾಟಕಕ್ಕೆ. ಆ ತರ ಅವರು ಫ್ಯಾನ್ಸ್ಗಾಗ್ಲಿ ಅವ್ರು ಟ್ರೀಟ್ ಮಾಡ್ತಾರೆ ಬ್ರೋ, ಅದೇ ತರ ಎಲ್ರಿಗೂನು. ಅದು ತುಂಬಾ ಇಷ್ಟ ಆಗುತ್ತೆ. ಕರ್ನಾಟಕಕ್ಕೆ ದತ್ತು ಪುತ್ರ ಅಂತಾನೆ ಅವರು ಆಲ್ರೆಡಿ ಫೇಮಸ್ ಆಗ್ಬಿಟ್ಟಿದ್ದಾರೆ NTR ಅವರು. ಸೊ ಅದಂತೂ ಹೇಳಕ್ ಇಷ್ಟಪಡ್ತೀನಿ. ಮೊನ್ನೆ ಇವನಿಗೆ 800 ಸಾಲನೆ ಕೊಡಿ, ನೀನ್ 800 ರೂಪಾಯಿ ಕೊಟ್ಟು ಟಿಕೆಟ್ ನೋಡಲ್ವಾ? ನೋಡಿ 100 ಮೂವಿ ಮಾಡ್ಬೋದು ಬ್ರೋ, NTR ಅವ್ರ ಆಕ್ಟಿಂಗ್ ತರ ಯಾರು ಮಾಡಲ್ಲ ಬ್ರೋ. ಅವ್ರ ಆಕ್ಟಿಂಗ್ ಹೆಂಗಿದೆ ಅಂದ್ರೆ ಒಂದೊಂದು ಸೀನು ಒಂದೊಂದು ಡೈಮಂಡ್ ತರ ಇದೆ ಬ್ರೋ. ಬಂದೇ ಫಿಲಮ್ ನೋಡಿ ದೇವರಾನ. ನಿದ್ದೆ ಬಿಡ್ಬೇಕಲ್ಲ ಅಂತ ಬಂದೆ ಬ್ರೋ. ಆಗಿದ್ಮೇಲೆ ಈ ತರ ನಿದ್ದೆಗೆಡ್ಸಿದ್ ಮೂವಿ ನಾನಂತೂ ನೋಡ್ಲಿಲ್ಲ. ಇಷ್ಟೊಂದ್ ಜನ ಹುಚ್ಚ ಅಭಿಮಾನಿಗಳು ಇರ್ತಾರೆ ಅಂದ್ರೆ ನನಗೆ ನಂಬಕ್ಕೆ ಆಗ್ಲಿಲ್ಲ. ನಾನ್ ನಿಜವಾಗ್ಲೂ ಡಿ ಬಾಸಿಗೆ ಈ ತರ ಕ್ರೇಜ್ ನೋಡಿದ್ದೆ. ಅದ್ ಬಿಟ್ರೆ ಜೂನಿಯರ್ ಎಂಟರಿಗೆ ಈ ತರ ಎಲ್ಲ ಇರುತ್ತಾ ಅಂತ ನನಗೆ. ಆಂಧ್ರ ತೆಲಂಗಾಣಲ್ಲಿ ಈ ತರ ಕ್ರೇಜ್ ಇದೆಯೋ ಇಲ್ಲ ಗೊತ್ತಿಲ್ಲ. ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕ ದತ್ತುಪುತ್ರನ ಅಂದ್ರೆ ಜೂನಿಯರ್ NTR ನ ಈ ತರ ಒಪ್ಕೊಂಡಿರೋದು ನಮ್ಮ ಕನ್ನಡಿಗರು. ತುಂಬಾನೇ ಹ್ಯಾಟ್ಸ್ ಆಫ್. ನಿಜವಾಗ್ಲೂ 100% ಇದು 100 ಡೇಸ್ ಓಡುತ್ತೆ. ಬ್ಲಾಕ್ ಬಸ್ಟರ್ ಮೂವಿ. ನಾನು ನಿಜವಾಗ್ಲೂ ಎರಡೇ ನನಗೆ ಇಷ್ಟ ಆಗಿದೆ. ಒಂದು ಅವ್ರ ಆಕ್ಟಿಂಗು, ಇನ್ನೊಂದು ಅನಿರುದ್ಧ್ BGM. ನೆಕ್ಸ್ಟ್ ಲೆವೆಲ್ ಸೈಕ್ ಬ್ರೋ ಇದು ಮೂವಿ. ಮಾತ್ರ ತುಂಬಾನೇ ಖುಷಿ ಆಗೋಯ್ತು. ಪಾರ್ಟ್ 2 ಬಗ್ಗೆ ಕಾಯ್ತಾ ಇದೀವಿ.